ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಸಾಸ್ವಳ್ಳಿ ಹೋಬಳಿಯ ಕುಂದೂರು ಪಶ್ಚಿಮ ಕ್ಷೇತ್ರದಿಂದ ಕುಂದೂರು ಗ್ರಾಮ ಪಂಚಾಯತಿಗೆ ನೂತನ ಸದಸ್ಯರಾಗಿರುವ ಕೆಆರ್ ರಮೇಶ್ ಸಣ್ಣ ಬಸಪ್ಪ ಇವರಿಗೆ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆಯಿಂದ ಮತ್ತು ನಮ್ಮ ವೈಯಕ್ತಿಕವಾಗಿ ಈ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸರ್, ಗ್ರಾಮ ಪಂಚಾಯತಿ ಸದಸ್ಯರಾಗಿಂತ ಹಿಂದೆ ನಿಮ್ಮ ಕ್ಷೇತ್ರದಲ್ಲಿ ಏನೇನು ಚಟುವಟಿಕೆಗಳು ಮಾಡ್ತಾರೆ? ಕೂಲಿ ಕೆಲಸ ಮಾಡ್ತಾರೆ. ಜ್ವರ ಮಾತಾಡಿ ಸರ್ ಸ್ವಲ್ಪ. ಕೂಲಿ ಕೆಲಸ ಮಾಡ್ತಾರೆ. ಕೂಲಿ ಕೆಲಸ ಮಾಡ್ತಾ ಯಾವ್ದಾದ್ರು ಸಂಘ ಸಂಸ್ಥೆಗಳು ಮಾಡ್ತಿದ್ರಿ ಸರ್? ಇಲ್ಲ, ಯಾವ ಸಂಘ ಸಂಸ್ಥೆ ಕೂಲಿ ಕೆಲಸ ಕಾರ್ಯಗಳು ಮಾಡ್ಕೊಂಡಿದ್ರಿ ಸರ್. ಗ್ರಾಮ ಪಂಚಾಯತಿ ಸದಸ್ಯರಾಗಿಂತ ಹಿಂದೆ ಊರು ಜನರು ನಿಮ್ಮ ಮೇಲೆ ಯಾವ ರೀತಿ ಅಭಿಪ್ರಾಯ ಇಟ್ಟಿದ್ರು? ಒಳ್ಳೆ ಅಭಿಪ್ರಾಯ ಇಟ್ಟಿದ್ರು. ಹಾಗಾಗಿ ಊರು ಜನರು ನಿಮ್ಮ ಮೇಲೆ ಒಳ್ಳೆ ರೀತಿ ಅಭಿಪ್ರಾಯ ಇಟ್ಟಿದ್ರು ಅಂತ ಹೇಳ್ತಾರೆ ಸರ್. ಮೊದಲನೇದಾಗಿ ಗ್ರಾಮ ಪಂಚಾಯತಿನ ರಾಜಕೀಯ ರಂಗವಾಗಿ ಯಾಕೆ ಆಯ್ಕೆ ಮಾಡಿದ್ರಿ ಸರ್? ಒಳ್ಳೇದಾಗಿ ಊರು ಒಳ್ಳೇದು ಮಾಡ್ಬೇಕು ಅಂತಂದ್ರೆ ಆಯ್ಕೆ ಮಾಡ್ತೀವಿ. ಜನರು ಸೇವೆ ಮಾಡೋಣ ಅನ್ನೋದಕ್ಕೋಸ್ಕರ ನಮ್ಮ ಕ್ಷೇತ್ರನ ಅಭಿವೃದ್ಧಿಗೊಳಿಸೋಕೆ ಮತ್ತೆ ಜನರು ಸೇವೆ ಮಾಡೋಕೆ ನೀವು ಗ್ರಾಮ ಪಂಚಾಯತಿನ ಆಯ್ಕೆ ಮಾಡ್ಕೊಂಡ್ರಿ ಅಂತ ಹೇಳಿ ಸರ್. ಗ್ರಾಮ ಪಂಚಾಯತಿ ಸದಸ್ಯರಾಗಿ ಈಗ 1 ವರ್ಷ ಇದೆ ಸರ್. 1 ವರ್ಷದಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಅಥವಾ ನಿಮ್ಮ ವಾರ್ಡಲ್ಲಿ ಏನೇನು ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಾ? ಚರಂಡಿ ಮಾಡಿಸಿದ್ದೇವೆ, ಕಾಂಕ್ರೀಟ್ ರೋಡ್ ಮಾಡಿಸಿದ್ದೇವೆ, ಎಲ್ಲ ಕೆಲಸಗಳು ಮಾಡಿದ್ದಾರೆ. ತುಂಬಾ ಕೆಲಸ ಸರ್. ಗ್ರಾಮ ಪಂಚಾಯತಿ ಸದಸ್ಯರ ಅಥವಾ ಇನ್ನೂ 4 ವರ್ಷ ಇದೆ ಸರ್. ಇನ್ನೂ 4 ವರ್ಷದಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಏನೇನು ಕೆಲಸ ಕಾರ್ಯಗಳು ಮಾಡ್ಬೇಕಂತ ಇದ್ದೀರಾ? ಇನ್ನೂ ಏನು ಬಾಕಿ ಇದಾವೆ? ಬಹಳ ಕೆಲಸ ಬಾಕಿ ಅದಾವೆ. ಏನೇನಿದ್ದಾವೆ ಅಂತ? ರೋಸ್ತಿ, ಚರಂಡಿ, ಬಾಕ್ಸ್ ಚರಂಡಿ, ಮನೆ ಎಲ್ಲ ಬಹಳ ಕೆಲಸ ಅದಾವೆ. ಇನ್ನೂ ತುಂಬಾ ಕೆಲಸ ಕಾರ್ಯಗಳು ಬಾಕಿ ಇದೆ ಅಂತ ಹೇಳಿದ್ರು ಸರ್. ಇಷ್ಟೆಲ್ಲ ಕೆಲಸ ಕಾರ್ಯಗಳು ಬಾಕಿ ಇದಾವೆ ಅಂತ ಹೇಳಿದ್ರಲ್ಲ, ಇಷ್ಟೆಲ್ಲ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಈಗ ಗ್ರಾಮ ಪಂಚಾಯತಿಯಿಂದ ಬರೋ ಅನುದಾನ ನಿಮಗೆ ಸಾಕಾಗ್ತಿದೆಯಾ? ಸಾಕಾಗಲ್ರಿ. ಈಗ ಬರ್ತಕ್ಕಂಥ ಇದ್ರಾಗ ಸ್ವಲ್ಪ ಸ್ವಲ್ಪ ಮಾಡ್ಕೊಂತ ಹೋಗ್ತಾ ಇದಾವೆ. ಇನ್ನು ಹೆಚ್ಚುವರಿ ಆದ್ರೆ ಒಳ್ಳೇದಾಗತ್ತೆ. ಇನ್ನು ಊರ ಅಭಿವೃದ್ಧಿ ಮಾಡ್ಬೋದು. ಈಗ ಬರ್ತಕ್ಕಂಥ ಅನುದಾನ ನಿಮ್ಗೆ ಯಾವುದಕ್ಕೂ ಯಾವ ಕೆಲಸ ಕಾರ್ಯಗಳು ಮಾಡೋದಕ್ಕೂ ಸಾಕಾಗ್ತಿಲ್ಲ. ಇನ್ನೂ ಹೆಚ್ಚಿನದಾಗಿ ಅನುದಾನಗಳು ಬೇಕು ಅಂತ ಹೇಳ್ತಿದ್ರಿ ಸರ್. ಸರ್, ಗ್ರಾಮ ಪಂಚಾಯತಿ ಸದಸ್ಯರಿಗೆ ಗೌರವ ವೇತನ ಅಂತ ಕೊಡ್ತೇವೆ ಸರ್. ಕೆಲಸಕ್ಕೆ ತಕ್ಕಂಗೆ ವೇತನ ಅಂತ ಇರುತ್ತೆ. ಯಾವುದೇ ಇದರಲ್ಲಿ ಡಿಪಾರ್ಟ್ಮೆಂಟ್ ಆದರೂ ನಿಮಗೆ ಗೌರವ ವೇತನ ಅಂತ ಕೊಡ್ತಿದ್ದಾರೆ. ಗೌರವ ವೇತನ ನಿಮಗೆ ತೃಪ್ತಿ ತಂದಿದೆಯಾ? 500 ರೂಪಾಯಿ ಕೊಡ್ತಾರೆ. 500 ರೂಪಾಯಿ ಏನಕ್ಕೆ ಹಾಕತ್ತೆ ಸರ್? ಈಗ ಯಾರಿಗಾಗಲ್ಲ. ಮೊಬೈಲ್ ಕರೆನ್ಸಿ ಒಟ್ಟು ಯಾವುದೇ ರೀತಿ ನಿಮಗೆ ಗೌರವ ವೇತನ ತೃಪ್ತಿ ತಂದಿಲ್ಲ ಅಂತ ಹೇಳ್ತಿದ್ದಾರೆ. ಇನ್ನು ಹೆಚ್ಚಿನದಾಗಿ ಕೇರಳ ಮಾದರಿಯಲ್ಲಿ ಗೌರವ ವೇತನ ಕೊಟ್ಟರೆ ಭ್ರಷ್ಟಾಚಾರವನ್ನು ತಡೆಗಟ್ಟಬಹುದು, ಒಳ್ಳೆ ರೀತಿ ಆಡಳಿತ ಮಾಡ್ಬೋದು ಅಂತ ಹೇಳ್ತೀರಾ ಸರ್. ತುಂಬ ಥ್ಯಾಂಕ್ಸ್ ಸರ್. ಕೇರಳ ಮಾದರಿ ಹೇಳಿದ್ವಿ. ಈಗಾಗಲೇ ಕೇರಳದಲ್ಲಿ ಎಲ್ಲ ಮಾದರಿ ಅಧ್ಯಕ್ಷರಿಗೆ 5,000 ರೂಪಾಯಿ, ಸದಸ್ಯರಿಗೆ 2,000 ಈ ಥರ ಗೌರವ ವೇತನಗಳು ಕೊಡ್ತಿದ್ದಾರೆ ಹೆಚ್ಚಾಗಿ ಅಂತ. ಆ ಥರ ಗೌರವ ವೇತನ ಆಗಿರ್ಬೋದು. ಆ ಥರ ಕೇರಳ ಒಂದು ಮಾದರಿ ಆಗಿರ್ಬೋದು. ಕೇರಳ ಮಾದರಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಬಂದಾಗ ನಾವು ಯಾವ ರೀತಿ ಆಡಳಿತ ಮಾಡ್ಬೋದು? ಆಡಳಿತ ಮಾಡ್ಬೋದ್ರಿ. ಆ ಥರ ಈಗ ಇಲ್ಲಿ ಆ ಸಿಸ್ಟಮ್ ಮಾಡ್ಬೇಕಂತ ಹೇಳ್ತಾರೆ. ಮತ್ತು ಈ ಥರ ಕೇರಳ ಮಾದರಿ ಬಂದರೆ ನಮ್ಮ ಕರ್ನಾಟಕ ಒಂದು ಮಾದರಿ ರಾಜ್ಯ ಮಾಡ್ಬೋದು. ನಮ್ಮ ಕ್ಷೇತ್ರನ ಒಳ್ಳೆ ರೀತಿ ಅಭಿವೃದ್ಧಿಗೊಳಿಸ್ಬೋದು, ಜನರಿಗೆ ಮೂಲಭೂತ ಸೌಕರ್ಯಗಳು ಒದಗಿಸ್ಬೋದು ಅಂತ ಹೇಳ್ತಿದ್ದಾರೆ ಸರ್. ತುಂಬ ಥ್ಯಾಂಕ್ಸ್ ಸರ್. ಸರ್, ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ದೊಡ್ಡ ಸಂಸ್ಥೆ ಸರ್. ಈ ಸಂಸ್ಥೆ ಜಿಲ್ಲಾ ಮಟ್ಟದ ಸಮಾವೇಶಗಳು, ತಾಲೂಕು ಮಟ್ಟದ ಸಮಾವೇಶಗಳು, ರಾಜ್ಯ ಮಟ್ಟದ ಸಮಾವೇಶಗಳು ಆಯೋಜನೆ ಮಾಡಿ ಸದಸ್ಯರನ್ನು ಒಟ್ಟುಗೂಡಿಸಿ ಸಂಘಟನಾ ಕಾರ್ಯಕ್ರಮಗಳು ಮಾಡ್ತಿದೆ ಸರ್. ಈ ಸಂಘಟನಾ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಯಾವ ರೀತಿ ಸ್ಪಂದಿಸ್ತೀರಾ? ನಾವೆಲ್ಲ ಯಾವತ್ತೂ ಸ್ಪಂದಿಸ್ತೇವೆ. ಇದೇ ಥರ ನೀವು ಮುಂದೆ ಬೆಳೆಸ್ಕೊಂಡು ಹೋಗ್ಬೇಕು ಸಂಘ. ಥ್ಯಾಂಕ್ಸ್ ಸರ್. ಒಟ್ಟು ಸಹಕಾರ ಕಾರ್ಯದಲ್ಲಿ ಎಲ್ಲ ಕಾರ್ಯಕ್ರಮಗಳಿಗೆ ಬಂದು ಭಾಗವಹಿಸ್ತೀರಾ ಅಂತ ಹೇಳ್ತೀರಾ ಸರ್. ತುಂಬ ಥ್ಯಾಂಕ್ಸ್ ಸರ್. ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ಅನ್ನೋದು ಒಬ್ಬ ಸದಸ್ಯನ ಆಗುವವರೆಗೂ ಕುಂದುಕೊರತೆಗಳ ಬಗ್ಗೆ 10 ನಿಮಿಷಗಳ ಸಂದರ್ಶನ ಅಂತರ್ಜಾಲದ ಮುಖಾಂತರ ದೇಶಾದ್ಯಂತ ನಿಮಗೆ ಪರಿಚಯ ಮಾಡ್ತಾರೆ. ಈ ಸಂಸ್ಥೆ ಬಗ್ಗೆ ನೀವೇನು ಹೇಳ್ತೀರಾ? ಒಳ್ಳೇದಂತ ಚೆನ್ನಾಗಿ ಮುಂದೆ ಒಟ್ಟು ಒಳ್ಳೆಯದು. ಇನ್ನು ಮುಂದೆ ಹೋಗ್ಬೇಕು ಅಂತ ಹೇಳ್ತಾರೆ. ತುಂಬ ಥ್ಯಾಂಕ್ಸ್ ಸರ್. ಇಲ್ಲಿವರೆಗೆ ತಮ್ಮ ಅತ್ಯಮೂಲ್ಯ ಸಮಯವನ್ನು ನಮ್ಮೊಂದಿಗೆ ಕಳೆದಕ್ಕೆ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆಯಿಂದ ಮತ್ತು ನಮ್ಮ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಹೇಳ್ತಾ ಅಭಿನಂದನೆ